ಕೋಲಾರದ ಲೋಕಸಭಾ ಟಿಕೆಟ್ ಅನ್ನೋದು ಕಾಂಗ್ರೆಸ್ ಪಾಲಿಗೆ ಈಗಲೂ ಕೂಡ ಕಗ್ಗಂಟಾಗಿದೆ. ಪ್ರತಿ ಕ್ಷಣವೂ ಕೂಡ ಒಂದಲ್ಲ ಒಂದು ರೀತಿ ಅಂತ ತಿರುವು ಪಡ್ಕೊಳ್ತಾ ಇದೆ. ಈಗ ಟಿವಿ9ಗೆ ಒಂದು ವಿಶೇಷವಂತ ಸುದ್ದಿ ಕೂಡ ಸಿಗ್ತಾ ಇದೆ. ಟಿವಿ9ಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಕೋಲಾರ ಕಾಂಗ್ರೆಸ್ ಟಿಕೆಟ್ ಅಂತಿಮ ವಿಚಾರ ಇನ್ನೂ ಕೂಡ ಬಗೆಹರಿತಿಲ್ಲ. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕೋಲಾರ ಟಿಕೆಟ್ ಹೋಲ್ಡ್ ನಲ್ಲಿಟ್ಟಿರುವಂತಹ ಹೈಕಮಾಂಡ್ ಸದ್ಯಕ್ಕೆ ಯಾವುದೇ ನಿರ್ಧಾರಗಳನ್ನ ಮಾಡಬೇಡಿ ಅಂತ ಟಿವಿ9ಗೆ ಆರಂಭದಲ್ಲಿ ಒಂದು ಸುದ್ದಿ ಸಿಕ್ಕಿತ್ತು. ಚಿಕ್ಕಪೆದ್ದಣ್ಣ ಈಗಾಗಲೇ ಸಚಿವ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಆಗಿತ್ತು ಅಂತ, ಆದ್ರೆ ಈಗ ಹೋಲ್ಡ್ ನಲ್ಲಿಡಲಾಗಿದೆ. ತಟಸ್ಥ ಅಭ್ಯರ್ಥಿಯ ಆಯ್ಕೆಯತ್ತ ರಾಜ್ಯ ನಾಯಕರ ಚಿತ್ತ ಇದೆ. ಬಣ ಹೊಂದಾಣಿಕೆಗೆ ಕಾಂಪ್ರಮೈಸ್ ಫಾರ್ಮುಲಾ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಅಂತಿಮ ವಿಚಾರವಾಗಿ ಈಗೆಲ್ಲ ಹೈಕ್ರಮ ಸಾಕಷ್ಟು ನಡೀತಾ ಇದೆ. ಹೀಗಾಗಿ ಟಿವಿ9ಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ತಟಸ್ಥ ಅಭ್ಯರ್ಥಿಗೆ ಕೊಡುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಹಾಗಾದ್ರೆ ಯಾರು ಆ ಅಭ್ಯರ್ಥಿ, ಅದು ಕೂಡ ಇನ್ನು ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ ಅಂತ ರಮೇಶ್ ಕುಮಾರ್ ಬಣ ಕೂಡ ಒಪ್ಕೋಬೇಕು, ಮುನಿಯಪ್ಪನವರು ಕೂಡ ಒಪ್ಕೋಬೇಕು. ಒಂದ್ ವೇಳೆ ಮುನಿಯಪ್ಪನವರು ಒಪ್ಕೊಂಡಿಲ್ಲ ಅಂದ್ರೂ ಕೂಡ ಅಭ್ಯರ್ಥಿ ಆಗಲ್ಲ. ಹೀಗಾಗಿ ಸಾಕಷ್ಟು ಹೊಸ ತಿರುವುಗಳನ್ನ ಈ ಕೋಲಾರ ಕಾಂಗ್ರೆಸ್ ಟಿಕೆಟ್ ಆಯ್ಕೆ ಕಗ್ಗಂಟಾಗ್ತಾ ಇದೆ, ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಟಿವಿ9ಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ತಟಸ್ಥವಾಗಿದೆ. ಹೀಗಾಗಿ ಸದ್ಯಕ್ಕೆ ಟಿಕೆಟ್ ಫೈನಲೈಸೇಷನ್ ಕಾರ್ಯಕ್ರಮ ಏನಿದೆ ಅಥವಾ ಫೈನಲೈಸೇಷನ್ ಅಂತಿಮ ನಿರ್ಧಾರ ಏನಿದೆ ಅದಿನ್ನೂ ಕೂಡ ಹೋಲ್ಡ್ ಅಲ್ಲಿ ಇಡಲಾಗಿದೆ. ಹೀಗಾಗಿ ಕಾಂಪ್ರಮೈಸಿಂಗ್ ಫಾರ್ಮುಲಾ ಅಂತ ಈಗ ರಾಜ್ಯ ನಾಯಕತ್ವ ಕೂಡ ಚರ್ಚೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ.